ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮಪ್ಪ ಊರಿಂದ ಕಡಲೆ ತಂದಿದ್ರು, ಅದನ್ನು ಕೊಚ್ತಾ ಇದ್ದೀವಿ ನೋಡಿ. ನಮ್ಮ ನಾಯಿಗಳು ಹಂಗೆ ಕಿತ್ತಾಡ್ತಿದ್ದು ಅಲ್ಲೇ ಕೂತ್ಕೊಂಡು. ಇನ್ನೂ ನನ್ನ ಚಾನಲ್ ಯಾರು ಬೆಲ್ಲೈಕನ್ನ ಕ್ಲಿಕ್ ಮಾಡಿಲ್ಲ, ಪ್ಲೀಸ್ ಹೋಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಹಂಗೆ ಶೇರ್ ಮಾಡಿ, ಲೈಕ್ ಮಾಡಿ. ಬನ್ನಿ ಇವತ್ತು ಕಡಲೆ ಸಾಂಬಾರು ಹೇಗೆ ಮಾಡ್ತಾರೆ ನಮ್ಮಮ್ಮ ಅಂತ ನೋಡೋಣ. ಏನು ಸಾರು ಮಾಡ್ತಾ ಇದ್ದೀರಾ ಇವತ್ತು? ಕಡಲೆ ಸಾಂಬಾರು. ಕಡಲೆ ಸಾಂಬಾರಿಗೆ ಏನೇನು ಬೇಕು? ಕಡಲೆ ಸಾರಿಗೆ ಒಣಗಿದ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಮೆಣಸು, ತೆಂಗಿನಕಾಯಿ, ಆಮೇಲೆ ಒಗ್ಗರಣೆಗೆ ಕರಿಬೇವಿನ ಸೊಪ್ಪು, ಹೀರೆಕಾಯಿ, ಬೀನ್ಸು, ಇದು ನಮ್ಮದಿದೆ ಬದನೆಕಾಯಿ, ಗೆಡ್ಡೆಕೋಸು, ಆಲೂಗೆಡ್ಡೆ, ಇದು ನಮ್ಮ ತೋಟದೇ ದಂಟು, ಇದು ಊರಿಗೆ ಹೋಗಿದ್ದೆ. ಇದು ಎಣ್ಣೆ ಸೊಪ್ಪು ತಂದಿದ್ದೀನಿ. ಕಳಿಸಲು ಎಣ್ಣೆ ಸೊಪ್ಪು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಹಲಸುಂಡೆ ಕಾಳು ಸ್ವಲ್ಪ ಹಸಿದು, ಆಮೇಲೆ ಇದು ಸೊಪ್ಪು, ಎಲ್ಲ ಥರ ಸೊಪ್ಪು, ದಂಟಿನ ಸೊಪ್ಪು, ಸಬ್ಬಕ್ಕಿ ಸೊಪ್ಪು, ಇದು ನಮ್ಮ ತೋಟದ್ದೇನೆ, ನಾನೇ ಹಾಕಿದ್ದೆ, ಕಿತ್ಕೊಬಂದಿದ್ದೀನಿ. ಇದನ್ನೆಲ್ಲ ಹಚ್ಚೋಣ ಇವಾಗ. ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಮೆಣಸು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡ್ಕೊಂಡಿದ್ದೀನಿ. ಇದು ಕಾಳೆಲ್ಲ, ಪ್ರತಿಯೊಂದು ಕಾಳು, ಎಲ್ಲ ಕಾಳು ಹಾಕಿ ನೆನೆಸ್ಬಿಟ್ಟು ವಿಜಿಲ್ ಹೊಡ್ಸಿಕ್ಕಿದ್ದೀನಿ. ಕಡಲೆ, ಕಾಳು, ಬಟಾಣಿ ಕಾಳು, ಹಲಸುಂಡೆ ಕಾಳು, ಅಮ್ಮಮ್ಮ ಅಂದ್ರೂ ಈ ಸಾಂಬಾರು ಮಾಡ್ತಾ ಇರೋದು ಒಂದು 10 ಜನ ತಿನ್ಬೋದು. 1 ಟೈಮ್ ಇಲ್ಲ 2 ಟೈಮ್ಗೆ ಅಷ್ಟು ಮಾಡ್ತಿದ್ದಾಳೆ ಅವಳು. ಬೇಳೆ, ಸ್ವಲ್ಪ ಅವರೇ ಬೇಳೆ ಹಾಕ್ತಾ ಇದ್ದೀನಿ. ಒಂದೆರಡು ಉದ್ದಿನ ಕೂಸಲ್ಲ ಬೇಳೆ ಬೇಯಬೇಕು. ಅಷ್ಟರಲ್ಲಿ ಇದು ಮಸಾಲೆ ರುಬ್ಕೊಳ್ಳೋದು. ಒಂದೆರಡು 3 ಸ್ಪೂನ್ ಧನಿಯಾ ಪುಡಿ, ಸ್ಪೂನ್ ಸಾಂಬಾರು ಪುಡಿ, ತೆಂಗಿನಕಾಯಿ ಒಂದು ಅಷ್ಟೇ. ಇದನ್ನು ರುಬ್ಕೊಳ್ಳೋಣ. ಎಲ್ಲ ಹಚ್ಚಿಕೊಂಡಿದ್ದನ್ನೆಲ್ಲ ತರಕಾರಿ ಅವೆಲ್ಲ ಹಾಕ್ತಾ ಇದ್ದೀನಿ. ಹಚ್ಚಿಕೊಂಡಿರೋ ತರಕಾರಿ ಎಲ್ಲ ಹಾಕ್ತಾ ಇದ್ದೀನಿ. ಸೊಪ್ಪನ್ನು ಹಾಕೋಣ ಜೊತೆಗೆ. ಬಾ ಬದನೆಕಾಯಿನೂ ಕುಂಬಳಕಾಯಿ ಹಾಕ್ತಾ ಇದ್ದೀನಿ. ಇದು ಹಾಕಿದ್ರೆ ಬೇಗ ಬೆಂದೋಯ್ತದಲ್ಲ. ಡಿಸ್ಟರ್ಬೆನ್ಸ್ ಇದೆ, ಯಾಕಂದರೆ ನಮ್ಮ ಮಗ ಬೇರೆ ಅಳ್ತಿದ್ದ.
ಸ್ವಲ್ಪ ಸೈಲೆಂಟಾಗಿ ಕೇಳಿಸ್ಕೋಬೇಕು. ಮಸಾಲೆನೂ ಹಾಕ್ತಾ ಇದ್ದೀವಿ. ಉಪ್ಪು ಹಾಕ್ತಾ ಇದ್ದೀನಿ. ನಮ್ಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಮಿಕ್ಸ್ ಮಾಡಿ ಬೇಯಿ ಚೆನ್ನಾಗಿ ಮಸಾಲೆ ಎಲ್ಲ. ಹಾಲು ಹಾಕ್ತಾ ಇದ್ದೀನಿ. ಈ ಮೊಟ್ಟೆ ಅಲ್ಲಿವೆ ನೋಡಿ. ಅವಳಿಗೆ ಮೊಟ್ಟೆ ಇಲ್ಲ ಅಂದ್ರೆ ಅನ್ನ ತಿನ್ನಲ್ಲ. ಹಾಲನ್ನ ಸ್ವಲ್ಪ ಕುದೀಲಿ ಅಷ್ಟೇ ಸಾಕು, ಜಾಸ್ತಿ ಕುದಿಸ್ಬೇಡ್ದು. ಹಾಲು ಹಾಕಿದ್ಮೇಲೆ ಅಷ್ಟರಲ್ಲಿ ಒಗ್ಗರಣೆ ರೆಡಿ. ಜಾಸ್ತಿ ಸಿಡಿಲಿ ಚೆನ್ನಾಗಿ. ಕರಿಬೇವು ಇವಾಗ ಹಾಲು ಕುದೀತೈತೆ, ಆಫ್ ಮಾಡೋಣ. ಆಫ್ ಮಾಡಿ ಒಗ್ಗರಣೆ ಹಾಕಿದ್ದೀವಲ್ಲ, ಅದಕ್ಕೆ ಈರುಳ್ಳಿ ಏನು ಹಾಕಲ್ಲ ನಾವು, ಬರೀ ಕರಿಬೇವಿನ ಸೊಪ್ಪು, ಈರುಳ್ಳಿ ಹಾಕಲ್ಲ ಒಗ್ಗರಣೆಗೆ. ಕರಿಬೇವಿನ ಸೊಪ್ಪು ಸಾಸಿವೆ ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಟರೆ
ರೆಡಿ ಕಡಲೆ ಸಾಂಬಾರು ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಡು ಬ್ಯಾಟಿಂಗ್ ಮಾಡ್ತಿರೋದು.